ನಮ್ಮ ನಾಯಕರು ನಮ್ಮ ಅಮಾನನವರು ಎಲ್ಲ ನಮ್ಮ ಹೆಣ್ಮಕ್ಳಿಗೆ ಒಂದು ನಮಸ್ಕಾರ ಆಗ್ಬೇಕಂತ ನಮಸ್ಕಾರ ಹಾಕೊಳ್ಬೇಕಂತ ಕೇಳ್ಕೊಂತ ಇದೀವಿ ಅವರಲ್ಲಿ. ದಯವಿಟ್ಟು ಎಲ್ಲ ನಮ್ಮ ನಾಯಕರುಗಳು ವೇದಿಕೆ ಮೇಲೆ ಆಸೀನರಾಗಬೇಕಂತ ಕೇಳ್ಕೊಂತ ಇದೀವಿ. ಈಗ ನಮ್ಮ ಕೆಪಿಸಿಸಿ ಸದಸ್ಯರಾದಂತ ಶ್ರೀಯುತ ರಾಮಲಿಂಗರಾಜನ್ ಅವರಿಗೆ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ PLD ಬ್ಯಾಂಕ್ ನ ನಿರ್ದೇಶಕರಾದಂತಹ ಆಲಂಬ ಶಿವಣ್ಣ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ PLD ಬ್ಯಾಂಕ್ ನ ಮಾಜಿ ಅಧ್ಯಕ್ಷರಾದಂತಹ RR ರಾಜೇಂದ್ರ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ಅದೇ ರೀತಿ ಗಂಗರೆಡ್ಡನ್ ಅವರು ಕೂಡ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ರಾಮರೆಡ್ಡಿ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತೀವಿ. ನಮ್ಮ SC ಬ್ಲಾಕ್ ನ ಅಧ್ಯಕ್ಷರಾದಂತಹ ಮಾರಪ್ಪ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಂತ ಇದ್ವಿ. ಅದೇ ರೀತಿ ನಮ್ಮ ಮಾಜಿ ದರ್ಖಾಸ್ ಕಮಿಟಿ ಸದಸ್ಯರಾದಂತಹ ಬೆದ್ದಪ್ಪ ಅವರು, ನಮ್ಮ ರಾಜಣ್ಣ ಅವರು, ಆಂಜನೇಯ ರೆಡ್ಡಣ್ಣವರು, ನಮ್ಮ ಮಹಿಳಾ OBC ಉಪಾಧ್ಯಕ್ಷರಾದಂತಹ ಲೀಲಾವತಿ ಅಕ್ಕ ಅವರು ಕೂಡ ವೇದಿಕೆ ಮೇಲೆ ಬರಬೇಕಾಗಿ ಮನವಿ ಮಾಡ್ಕೊಂತ ಇದ್ವಿ. ಅದೇ ರೀತಿ ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಂತ ಇದ್ವಿ. ನಮ್ಮ ಡಾಕ್ಟರ್ ರಮೇಶ್ ಅವರು KPCC ವೈದ್ಯಕೀಯ ವಿಭಾಗದ ಉಪಾಧ್ಯಕ್ಷರಾದಂತಹ ಡಾಕ್ಟರ್ ರಮೇಶ್ ಅವರು ಕೂಡ, ಅದೇ ರೀತಿ ನಮ್ಮ ರಬಲ್ ಸ್ಟಾರ್ ಗುಜನಹಳ್ಳಿ ಮಂಜಣ್ಣವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ವಿ. ಮೀನುಗಾರರ ಘಟಕದ ಜಿಲ್ಲಾಧ್ಯಕ್ಷರಾದಂತಹ ರಂಗನಾಥ್ ಅವರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ವೇದಿಕೆ ಮೇಲೆ ದಯವಿಟ್ಟು ಅವಕಾಶ ಮಾಡಿಕೊಡ್ಬೇಕು. ಕಾರ್ಯಕ್ರಮ ನಿರ್ಧಾರ ಆಗಿದೆ, ಯಾರು ಏನ್ ಮಾತಾಡ್ಬೇಕಂತ ಹೇಳ್ತಾರೆ. ದಯವಿಟ್ಟು ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ನಮ್ಮ ಯೂತ್ ಕಾಂಗ್ರೆಸ್ನ NSU ನ ಎಲ್ಲ ಪದಾಧಿಕಾರಿಗಳು, ನಮ್ಮ ಲೇಬರ್ ಸೆಲ್ ನ ಜಿಲ್ಲಾಧ್ಯಕ್ಷರಾದಂತಹ ರಾಜಣ್ಣ ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ದೀವಿ. ನಮ್ಮ ಯೂತ್ ಕಾಂಗ್ರೆಸ್ ನ ಮಾಜಿ ಅಧ್ಯಕ್ಷರಾದಂತಹ ಸಿದ್ಗಟ್ ಮುನ್ಸಾಮ್ ಗೌಡರು ಕೂಡ ವೇದಿಕೆ ಮೇಲೆ ಸ್ವಾಗತ ಬಯಸ್ತಾ ಇದ್ವಿ. ಅದೇ ರೀತಿ ನಮ್ಮ ತಾಲೂಕು